ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಚೈತ್ರಾ ಕುಂದಾಪುರ ಮದುವೆಯಾಗಿ ತಿಂಗಳು ಕೂಡ ಕಳೆದಿಲ್ಲ. ಆದರೆ ಹೊಸ ಜೀವನದ ಸಂತಸವೇ ಆಕೆಗೆ ಇಲ್ಲವಾಗಿದೆ. ಯಾಕಂದ್ರೆ ಚೈತ್ರಾ ವಿರುದ್ಧ ವಾಗ್ದಾಳಿ ನಡೆಸಿದ್ದ ತಂದೆಯೇ ಈಗ ಪುತ್ರಿ ವಿರುದ್ಧ ಕೊಲೆ ಬೆದರಿಕೆ ದೂರು ನೀಡಿದ್ದಾರೆ. ಚೈತ್ರಾ ಕುಂದಾಪುರ ವಿರುದ್ಧ ತಂದೆಯಿಂದಲೇ ಕೊಲೆ ಬೆದರಿಕೆ ಆರೋಪ. ಮಗಳ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಚೈತ್ರಾ ಕುಂದಾಪುರ ತಂದೆ. ಬಿಗ್ ಬಾಸ್ ಸ್ಪರ್ಧಿ ಚೈತ್ರಾ ಕುಂದಾಪುರ ಮತ್ತು ಆಕೆಯ ತಂದೆ ನಡುವೆ ಜಟಾಪಟಿ ಮುಂದುವರೆದಿದೆ. ಇದೀಗ ಮಗಳ ವಿರುದ್ಧವೇ ಚೈತ್ರಾ ತಂದೆ ಬಾಲಕೃಷ್ಣ ನಾಯಕ್ ಕುಂದಾಪುರ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಮಗಳ ಮದುವೆಗೆ ನಾನು ಒಪ್ಪಿರಲಿಲ್ಲ, ಮದುವೆಗೆ ಬಾರದಿದ್ರೆ ಭೂಗತ ಪಾತಕಿಗಳ ಮೂಲಕ ಕೊಲೆ ಮಾಡಿಸುವ ಬೆದರಿಕೆ ಹಾಕಿದ್ಲು ಅಂತ ಆರೋಪ ಮಾಡಿದ್ದಾರೆ. ಚೈತ್ರಾ ಮತ್ತು ಆಕೆಯ ಗಂಡ ಶ್ರೀಕಾಂತ್ ಜೊತೆಗೆ 6-7 ಯುವಕರು ಕೆಲ ವರ್ಷಗಳ ಹಿಂದೆ ಮನೆಯಲ್ಲಿ ಕಂತೆ ಹಣ ಲೆಕ್ಕ ಮಾಡ್ತಿದ್ರು. ಈ ವೇಳೆ ಇಷ್ಟು ಹಣ ಮನೆಗೆ ತರೋದು ಸರಿಯಲ್ಲ ಅಂತ ಹೇಳಿದಾಗ ಬೆದರಿಕೆ ಹಾಕಿದ್ರು ಅಂತಲೂ ಆರೋಪಿಸಿದ್ದಾರೆ. ನನ್ನ ಜೊತೆಗೆ ನನ್ನ ದೊಡ್ಡ ಮಗಳನ್ನ ಕೊಲೆ ಮಾಡುವ ಆತಂಕವಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ದೂರಿನ ಅನ್ವಯ ಚೈತ್ರಾ ಕುಂದಾಪುರರನ್ನ ಠಾಣೆಗೆ ಕರೆಸಿಕೊಂಡು ಹೇಳಿಕೆ ಪಡೆದಿದ್ದಾರೆ. ಕೋರ್ಟ್ನಲ್ಲಿ ಈ ವಿಚಾರ ನೋಡಿಕೊಳ್ಳುವುದಾಗಿ ಚೈತ್ರಾ ಲಿಖಿತ ಹೇಳಿಕೆ ನೀಡಿದ್ದಾರಂತೆ. ಚೈತ್ರಾ ಕುಂದಾಪುರ ಅವರ ಮೇಲೆ ಒಂದು ದೂರನ್ನು ಸಲ್ಲಿಸಿದ್ದಾರೆ. ತದನಂತರ ಚೈತ್ರಾ ಕುಂದಾಪುರ ಇವರು ದೊಡ್ಡ ಮಗಳಾದ ಗಾಯತ್ರಿಗೂ ಅವರಿಗೂ ಬೆದರಿಕೆಯನ್ನು ಕೊಟ್ಟು ಅವರ ಹೆಸರಿನಲ್ಲಿ ಇರುವ ಆಸ್ತಿಯನ್ನು ಚೈತ್ರಾ ಕುಂದಾಪುರನೇ ಮಾಡ್ಕೊಳ್ತೀನಿ ಎಂದು ಹೇಳಿ ಬೆದರಿಕೆ ಕೊಟ್ಟಿದ್ದಾರೆ ಎಂದು ದೂರನ್ನು ಸಲ್ಲಿಸಿದ್ದಾರೆ. ಚೈತ್ರಾ ಕುಂದಾಪುರ ಅವರನ್ನು ಸ್ಟೇಷನ್ ಬಂದು ಇದು ನಾವು ಕೋರ್ಟ್ನಲ್ಲಿ ಬಗೆಹರಿಸಿಕೊಳ್ತೀವಿ ಎಂದು ಲಿಖಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ ಚೈತ್ರಾ ಅಡಿಕೆ ಸಿಕ್ತು ಅಂತ ಫೋಟೋ ಹಾಕಿದ್ದಾರೆ. ಹಿಂದಿಯಲ್ಲಿ ಅಡಿಕೆಗೆ ಸುಪಾರಿ ಅಂತಾರೆ. ಈ ಮೂಲಕ ತಂದೆ ನೀಡಿರುವ ದೂರಿಗೆ ಚೈತ್ರಾ ವ್ಯಂಗ್ಯವಾಗಿ ತಿರುಗೇಟು ನೀಡಿದ್ದಾರೆ. ಪ್ರಜ್ವಲ್ ಅಮೀನ್, ಟಿವಿ9 ಉಡುಪಿ.